ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್. ನಿಜವಾಗ್ಲೂ ಒಂದು ಒಂದು ಕಾಲಘಟ್ಟದ ಸಿನಿಮಾ, ಒಂದು ಒಂದು ಕಾಲಘಟ್ಟದ ಸಿನಿಮಾ ನೋಡ್ದಂಗೆ ಆಯಿತು ನಮಗೆ. ಯಾಕಂದರೆ ಸುಮಾರು 50 ವರ್ಷದಿಂದ ಏನಾಗಿತ್ತು ಅಂತ ನಮಗೂ ಗೊತ್ತಿರಲಿಲ್ಲ. ಇದೆಲ್ಲ ನೋಡಿದಾಗ ದರೆ ಹತ್ತಿ ಉರಿಯುತ್ತಂಗೆ ತಗ 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 ಅನ್ನತ್ತೆ. ಯಾವಾಗ ಹೀರೋ ಎದ್ದು ಹೊಡಿತಾನೋ ಅಂತ ಅನ್ಸುತ್ತೆ ನಮಗೆ. ನೋಡ್ತಾ ಇದ್ರೆ ಕೊನೆಗೂ ಹೊಡೆದ ಖುಷಿ ಆಯಿತು ನನಗೆ. ನಿಜವಾಗ್ಲೂ ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್. ಸ್ಟನ್ನಿಂಗ್ ಅಂದರೆ ಆ ಥರದ್ದು ಈ ಥರದ್ದಲ್ಲ, ಒಂದು ಅದ್ಭುತಕ್ಕಿಂತ ಮೇಲೆ ಏನಾದರೂ ಒಂದು ಇನ್ನೊಂದು ಹೊರಡಿದ್ರೆ ಅತ್ಯದ್ಭುತ. ಅಶೋಕನ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಈ ಅದ್ಭುತನ ಮತ್ತೆ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ದ ರೈಸ್ ಆಫ್ ಅಶೋಕ ಒಂದು ಅದ್ಭುತವಾದಂಥ ಹೋರಾಟದ ಕತೆ, ಅದ್ಭುತವಾದಂಥ ಆ್ಯಕ್ಷನ್ ಡ್ರಾಮಾ, ಅದ್ಭುತವಾದಂಥ ಎಮೋಷನಲ್ ಡ್ರಾಮಾ, ಮನಸ್ಸಿಗೆ ಭಾಳ ಹತ್ತಿರ ಆಗುವಂಥ ಸಿನಿಮಾ. ಐ ಥಿಂಕ್ ಒಂದು ಬರೀ ಪರ್ಫಾರ್ಮೆನ್ಸಿಂದನೇ ಪಾತ್ರಗಳಿಂದ ಲೀಡಿಂದ ಒಬ್ಬರು ಸ್ಟಾರ್ ನಟರಾಗಿ ಬೆಳೆದಿರೋರಲ್ಲಿ ನನಗೆ ತುಂಬ ಇಷ್ಟ ಆಗೋರು ಅಂದರೆ ಸತೀಶ್ ಅವರು. ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸಿಂದ ಒಂದು ಸ್ಟಾರ್ಡನ್ನು ಗಿಟ್ಟಿಸ್ಕೊಂಡಂಥವ್ರು. ಈ ಸಿನಿಮಾಲೂ ಕೂಡ ನಿಮಗೆ ವಿ ಕಾಲ್ ಹಿಮ್ ಅಭಿನಯ ಚಿತ್ರ ಫಾರ್ ಅ ರೀಸನ್. ಐ ಥಿಂಕ್ ಈ ಸಿನಿಮಾ ನೋಡಿದಾಗಲೂ ನಿಮ್ಗೆ ತುಂಬ ಇಷ್ಟ ಆಗ್ತಾರೆ. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ ತುಂಬ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ಗಳನ್ನ ಹೊಂದಿರುವಂಥ ಒಂದು ಸಿನಿಮಾ. ಸಪ್ತಮಿ ಅವರಾಗಿರ್ಬೋದು, ಅವ್ರು ತಮ್ಮನ್ನು ತಾವು ಪಾತ್ರಕ್ಕೆ ಒಗ್ಗಿಸ್ಕೊಂಡಿರುವಂಥ ರೀತಿ. ನನಗೆ ಟ್ರೈಲರು ಮತ್ತು ಹಾಡುಗಳು ನೋಡಿದಾಗಲೇ ಭಾಳ ಇಷ್ಟ ಆಗಿತ್ತು. ಸಿನಿಮಾ ನೋಡಿದಾಗ ಇನ್ನೂ ಭಾಳ ಇಷ್ಟ ಆಯಿತು. ಎಷ್ಟು ಒಂದೊಂದು ಕ್ಯಾರೆಕ್ಟರ್ಗಳು, ಒಂದೊಂದು ಪಾತ್ರಗಳನ್ನು ಎಷ್ಟು ನೀಟಾಗಿ ಡಿಸೈನ್ ಮಾಡಿರೋ ರೀತಿ ಇದೆಯಲ್ಲ, ಅದು ಭಾಳ ಇಷ್ಟ ಆಗುತ್ತೆ ಸಿನಿಮಾಲಿ. ಸಂಪತ್ ಅಣ್ಣನ ನೀವು ನೋಡಿರ್ತೀರ, ಪೋಷಕ ಕಲಾವಿದರಾಗಿ ನೋಡಿರ್ತೀರ ಸಂಪತ್ ಅವ್ರನ್ನ. ಈ ಸಿನಿಮಾದಲ್ಲಿ ಒಬ್ಬ ಅದ್ಭುತವಾದಂಥ ವಿಲನ್ನಾಗಿ ನೋಡ್ತೀರ. ಯಶವಂತ್ ಶೆಟ್ಟಿ ಅವ್ರನ್ನ ನೋಡಿರ್ತೀರ, ಅವರು ಕೂಡ ಅದ್ಭುತವಾದಂಥ ಪರ್ಫಾರ್ಮರು. ಅವರು ಆ್ಯಂಡ್ ಸುಮಾರಷ್ಟು ಜಗಪ್ಪ, ತುಂಬ ಅದ್ಭುತವಾದಂಥ ಕಲಾವಿದರ ದಂಡೆ ಇದೆ ಸಿನಿಮಾ. ಶುರುವಿಂದ ಕೊನೆ ತನಕ ತುಂಬ ಇಂಟೆನ್ಸಾಗಿ ಕಟ್ಕೊಟ್ಟಿದ್ದಾರೆ ಆ ಹೋರಾಟದ ಕಥೆಯನ್ನು. ಬಹುಶಃ ಇದು ಆ ಸಿನಿಮಾ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಇದು ಒಬ್ಬರು ಹೋರಾಟದ ಕಥೆ ಅಲ್ಲ, ಅಥವಾ ಒಂದು ಸಮುದಾಯದ ಹೋರಾಟದ ಕಥೆ ಅಲ್ಲ, ಇದು ಎಲ್ಲರ ಹೋರಾಟದ ಕಥೆ. ಎಲ್ಲರ ಬದುಕಲ್ಲಿ ಬದಲಾವಣೆಗಳಿಗೋಸ್ಕರ ಹೊಡೆದಾಡೋಂಥ ಒಂದು ಕಥೆ. ಐ ಥಿಂಕ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಆದಷ್ಟು ಬೇಗ ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡಿ. ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ರೈಸ್ ಆಫ್ ಅಶೋಕ ಇಸ್ ಡೆಫಿನೆಟ್ಲಿ ಅ ರೈಸ್ ಆಫ್ ಸತೀಶ್ ಸರ್ ಅಂತಲೇ ಹೇಳ್ಬೋದು. ಇಷ್ಟು ಒಳ್ಳೆ ಕಂಟೆಂಟ್ ಅಂದರೆ ಈ ಒಂದು ವರ್ಷನ್ ಆಫ್ ಸತೀಶ್ ಸರ್ ನಾನು ಇವತ್ತವರೆಗೂ ನೋಡಿಲ್ಲ. ಟು ಬಿ ವೆರಿ ಆನೆಸ್ಟ್ಲಿ ನೋಡಿಲ್ಲ. ವೆರಿ ಆನೆಸ್ಟ್ಲಿ ನಾನು ಈ ವರ್ಷನ್ ಆಫ್ ಸತೀಶ್ ಸರ್ ನೋಡಿಲ್ಲ. ಕಂಟೆಂಟ್ ಆಗಲಿ, ಇಲ್ಲ ಸ್ಟೋರಿ ರೈಟಿಂಗ್ ಆಗಲಿ, ಇಲ್ಲ ಕಥೆ ಆಗಲಿ, ಎಲ್ಲವೂ ಕೂಡಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ನನಗೆ ತುಂಬ 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 ಇಷ್ಟ ಆಯಿತು. ಆ್ಯಂಡ್ ಎಸ್ಪೆಷಲಿ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಸಪ್ತಮಿ ಅವರಿಗೆ. ಇಟ್ ಈಸ್ ನಾಟ್ ಈಸಿ ಫಾರ್ ಅ ವುಮೆನ್ ಟು ಪೋರ್ಟ್ರೇ ದ್ಯಾಟ್ ವೇ. ಏನೇ ರಿವೀಲ್ ಮಾಡಿದ್ರು ಇದು ರಿವೀಲಿಂಗ್ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತಾ ಇಲ್ಲ. ಐ ಕಂಗ್ರ್ಯಾಚುಲೇಟ್ ಹರ್ ಆಲ್ಸೋ ಆ್ಯಂಡ್ ದಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ವಂಡರ್ಫುಲ್ ಫಿಲ್ಮ್ ಸರ್. ಆ್ಯಂಡ್ ಯು ರಿಯಲಿ ರೇಸ್ಡ್ ಅಗೇನ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಾಳೆ ಸಿನಿಮಾ ಥಿಯೇಟರಿಗೆ ಬಂದು ದ ರೈಸ್ ಆಫ್ ಅಶೋಕ ಸಿನಿಮಾ ಖಂಡಿತವಾಗ್ಲೂ ನೋಡಿ ಅಂತ ಥಿಯೇಟರಿಗೆ ಬಂದು ದಯವಿಟ್ಟು ನೋಡಿ. ಇಂಥ ಒಳ್ಳೆ ಕಂಟೆಂಟ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ರೈಸ್ ಆಫ್ ಅಶೋಕ. ಆ್ಯಕ್ಚುಲಿ ನಂಗೆ ಹೆಂಗೆ ಫೀಲ್ ಆಯಿತು ಅಂದರೆ, ನಾವು ಶನಿವಾರ ಭಾನುವಾರ ಆದರೆ ಉದಯ್ ಟಿ ವಿಲಿ ಹಳೆಯ ಸಿನಿಮಾಗಳನ್ನ ನೋಡುವಾಗ ಹೆಂಗೆ ಆ ಫೀಲ್ ಕೊಡ್ತಿತ್ತೋ, ಆ ನಟನೆ ಆಗಲಿ, ಏನೋ ಒಂದೊಂದು ಫ್ರೇಮಲ್ಲೂ ಆ ವ್ಯಾನ್ ಆಗಲಿ, ಆ ಸಂತೆಯಲ್ಲಿ ಇಟ್ಟಿರುವಂಥ ಥಿಂಗ್ಸ್ ಆಗಲಿ, ಹ್ಯಾಟ್ಸ್ ಆಫ್ ಟು ಆರ್ಟ್ ಡಿಪಾರ್ಟ್ಮೆಂಟ್. ಆ್ಯಂಡ್ ಎವ್ರಿ ಫ್ರೇಮಲ್ಲೂ ಆ ವರ್ಕ್ ಕಾಣಿಸುತ್ತೆ. 70s 80s ಘಟ್ಟದ ಏನು ಒಂದು ಪಿಕ್ಚರೈಸೇಷನ್ ಇದೆ, ಅದು ಎವ್ರಿ ಫ್ರೇಮಲ್ಲೂ ಕಾಣಿಸುತ್ತೆ. ಅದಕ್ಕೆ ಎಲ್ಲರೂ ಶ್ರಮನೂ ಇದೆ ಅಂತ ಅಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಆ್ಯಕ್ಟಿಂಗ್ ಅಂತ ಸರ್ ತುಂಬ ಅದ್ಭುತವಾಗಿದೆ, ಸೂಪರ್ ಆಗಿದೆ. ಯಾವಾಗಲೂ ತರ್ತರಲೇ ಥರದ್ದು ಒಂದು ಡೈಲಾಗ್ಸ್ ನಿಮ್ಮ ಬಾಯಲ್ಲಿ ಕೇಳ್ತಿರ್ತಿದ್ವಿ. ಬಟ್ ಈ ಒಂದು ಸಿನಿಮಾದಲ್ಲಿ ತುಂಬ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸಂಪತ್ ಸರ್ ಅಂತೂ ವಜ್ರಮುನಿ ಸರ್ ಫೀಲ್ ಕೊಡೋ ಥರ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಸಪ್ತಮಿ ಗೌಡ ಅಂದರೂ ತುಂಬ ಕ್ಯೂಟಾಗಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದ್ದಾರೆ. ಸೊ ಒಂದೇ ಥರದ ಸಿನಿಮಾ ಅಥವಾ ಒಂದು ಹಳೆ ಕಾಲಕ್ಕೆ ನಾವು ಹೋಗಿ ಆ ಥರದ ಸಿನಿಮಾ ನೋಡಬೇಕು, ಮತ್ತು ಆ ಒಂದು ಮೆಸೇಜ್ನ ಎಲ್ರಿಗೂ ಹಂಚಬೇಕು ಅಂತಿದ್ರೆ ದಿಸ್ ಇಸ್ ಅ ರೈಟ್ ಒನ್ ಅಂತ ನನಗೆ ಅನಿಸುತ್ತೆ. ರೈಸ್ ಆಫ್ ಅಶೋಕ ಖಂಡಿತವಾಗ್ಲೂ ಎಲ್ಲರೂ ಮಿಸ್ ಮಾಡದೆ ನಾಳೆ ಹೋಗಿ ಸಿನಿಮಾ ನೋಡಿ.